ವೇದಾಂತ ಸಂವತ್ಸರ ಓಂ ಷೋಡಶಕಲಪುರುಷವಿದೆ ವೇದಾಂತ ಭಾಸ್ಕರಾಯ ನಮಃ. ಯಸ್ಮಾತ್ ಷೋಡಶ ಜಾಯಂತೆ ಲಯಮೇಷ್ಯಂತಿ ಯತ್ರ ಚ ಪುರುಷೋऽಸೌ ಕಲಾಜ್ಞೇಯಃ ಸ್ವಸ್ಮಿನ್ ವೇದಾಂತ ಭಾಸ್ಕರಃ. ಯಾವನಿಂದ 16 ಕಲೆಗಳು ಹುಟ್ಟಿ ಯಾವನಲ್ಲಿ ಲಯಗೊಳ್ಳುತ್ತವೆಯೋ ಆ ಪುರುಷನು ನಮ್ಮೊಳಗೇ ಇರುತ್ತಾನೆಂದು ತಿಳಿಯಬೇಕು. ನವೆಂಬರ್ 24 ನಮ್ಮೊಳಗೆ ಕಲಾಪುರುಷನಿದ್ದಾನೆ. ಇಹೈವಾಂತಃ ಶರೀರೇ ಸೌಮ್ಯ ಸ ಪುರುಷಃ ಯಸ್ಮಿನ್ನೇತಾಃ ಷೋಡಶ ಕಲಾಃ ಪ್ರಭವಂತೀತಿ. ಪ್ರಶ್ನೋಪನಿಷತ್ 6:2. ಎಲೈ ಸೌಮ್ಯನೇ, ಸುಕೇಶ ಭಾರದ್ವಾಜನೇ, ಯಾವ ಆತ್ಮನಲ್ಲಿ 16 ಕಲೆಗಳು ಉಂಟಾಗುತ್ತಿವೆಯೋ ಆ ಪುರುಷನು ಇಲ್ಲಿಯೇ ಈ ಶರೀರದೊಳಗೆಯೇ ಇರುತ್ತಾನೆ. ಆತ್ಮನಿಗೆ ಷೋಡಶ ಕಲಪುರುಷನೆಂದು ಹೆಸರು. ಈ ಷೋಡಶ ಕಲಪುರುಷನು ತಮ್ಮೊಳಗೆಯೇ ಇರುತ್ತಾನೆ. ಈ ಪುರುಷನಿಂದಲೇ 16 ಕಲೆಗಳು ಹುಟ್ಟಿ ಪುರುಷನಲ್ಲಿಯೇ ಬದುಕಿದ್ದು ಕೊನೆಯಲ್ಲಿ ಪುರುಷನಲ್ಲಿಯೇ ಲಯವಾಗುತ್ತವೆ. 16 ಕಲೆಗಳಿಗೂ ಕಾರಣನಾದ ಆ ಪುರುಷನೇ ತಾನೆಂದು ತಿಳಿದವನೇ ಧೀರನು. ಸರಿ, ಆಗಬಹುದು. ಆ 16 ಕಲೆಗಳು ಯಾವುವು ಎಂದರೆ ಪ್ರಾಣ, ಶ್ರದ್ಧಾ, ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ವೇದಗಳು, ಕರ್ಮಗಳು, ಲೋಕಗಳು ಮತ್ತು ನಾಮಗಳು. ಈ 16 ಕಲೆಗಳಿಗೂ ಕಾರಣನಾಗಿದ್ದು ಕಲೆಗಳಿಗೆ ಆಧಾರನಾಗಿದ್ದು ತಾನು ಮಾತ್ರ ಈ 16 ಕಲೆಗಳಿಗಿಂತ ಭಿನ್ನನಾಗಿದ್ದುಕೊಂಡು ಸಚ್ಚಿದಾನಂದ ಸ್ವರೂಪನಾಗಿರುವ ಆತ್ಮನೇ ತಾನೆಂದು ತಿಳಿಯಬೇಕು. ಇದಕ್ಕೆ ಆತ್ಮಜ್ಞಾನವೆಂದು ಹೆಸರು. ಇದೇ ಬ್ರಹ್ಮವಿದ್ಯೆಯೂ ಹೌದು. ಇದೇ ಅಕ್ಷರವಿದ್ಯೆ, ಇದೇ ಆಧ್ಯಾತ್ಮ ವಿದ್ಯೆ. ಹೀಗೆ ಅನುಭವದಿಂದ ತಿಳಿದವನು ನಿಷ್ಕಲನೋ ಅಕಲನೋ ಅಮೃತನೋ ಆಗಿಬಿಡುತ್ತಾನೆ. ಪ್ರಶ್ನೋಪನಿಷತ್ತಿನ ಕಟ್ಟಕಡೆಯ ಮಂತ್ರದ ಸಾರವಿದು. ಓಂ ಶಾಂತಿ ಶಾಂತಿ ಶಾಂತಿ.